ಮೈಸೂರು ಅರಮನೆ. ಇದು ವಿಶ್ವವಿಖ್ಯಾತ ಅರಮನೆ. ಈ ಅರಮನೆಗೆ ಇನ್ನೊಂದು ಹೆಸರು ಸಹ ಇದೆ, ಅದೇ ಅಂಬಾವಿಲಾಸ್ ಅರಮನೆ. ಮೈಸೂರು ನಗರದಲ್ಲಿರುವ ಅನೇಕ ಅರಮನೆಗಳಲ್ಲಿ ಮುಖ್ಯವಾದ ಅರಮನೆ ಇದು. ಮೈಸೂರನ್ನ ಅರಮನೆಗಳ ನಗರ ಅಂತ ಕರೆಯಲಾಗುತ್ತೆ. ಈ ಅರಮನೆ ಇಂದಿನ ಮೈಸೂರು ಸಂಸ್ಥಾನದ ಒಡೆಯರ್ ವಂಶದ ಅರಸರ ನಿವಾಸ ಮತ್ತು ದರ್ಬಾರ್ ಶಾಲೆಯಾಗಿತ್ತು. ಮೈಸೂರು ಸಂಸ್ಥಾನ 1399ರಿಂದ 1947ರ ಭಾರತದ ಸ್ವಾತಂತ್ರ್ಯದವರೆಗೆ ಒಡೆಯರ್ ವಂಶದ ಅರಸರಿಂದ ಆಳಲ್ಪಟ್ಟಿತ್ತು. ಆದರೆ ನಂಜರಾಜರ ಒಡೆಯರ್ ಕಾಲಕ್ಕೆ ಹೈದರ್ ಅಲಿ ಪ್ರಬಲನಾಗಿ ಮೈಸೂರು ಸಂಸ್ಥಾನದ ಆಡಳಿತವನ್ನ ವಶಪಡಿಸಿಕೊಳ್ತಾನೆ. ನಂತರ 1782ರಲ್ಲಿ ಅವರು ಸಾವನ್ನಪ್ತಾರೆ. ಅದಾದ ನಂತರ ಮಗನಾದ ಟಿಪ್ಪು ಸುಲ್ತಾನ್ ಸಂಸ್ಥಾನದ ಸರ್ವ ಅಧಿಕಾರವನ್ನ ತನ್ನ ಕೈಗೆ ತೆಗೆದುಕೊಳ್ತಾನೆ. ನಂಜರಾಜರು, ಬೆಟ್ಟದ ಚಾಮರಾಜರು, ಕಾಸಾ ಚಾಮರಾಜರು ಕೇವಲ ಹೆಸರಿಗಷ್ಟೇ ರಾಜರಾಗಿ ಶ್ರೀರಂಗಪಟ್ಟಣದಲ್ಲಿ ವಾಸವಿರ್ತಾರೆ. 1799ರಲ್ಲಿ ಟಿಪ್ಪು ಸುಲ್ತಾನ್ ನಿಧನರಾದ ನಂತರ ಮೈಸೂರು ಅರಸರು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಬರ್ತಾರೆ. ಒಡೆಯರ್ ಅರಸರು 14ನೇ ಶತಮಾನದಲ್ಲಿಯೇ ಇಲ್ಲಿ ಒಂದು ಅರಮನೆಯನ್ನ ಕಟ್ಟಿದ್ರು. ಈ ಅರಮನೆಗೆ 1638ರಲ್ಲಿ ಸಿಡಿಲು ಬಡಿದು ಸ್ವಲ್ಪ ಭಾಗ ಹಾಳಾಗುತ್ತೆ. ಆಗ ಇದನ್ನ ರಿಪೇರಿ ಮಾಡಿ ಸರಿಪಡಿಸಲಾಗುತ್ತೆ. ಆದರೆ 18ನೇ ಶತಮಾನದ ಕೊನೆಯಲ್ಲಿ ಅರಮನೆ ಮತ್ತಷ್ಟು ಹಾಳಾಗಿ 1793ರಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅದನ್ನ ಬೀಳಿಸಿ 1803ರಲ್ಲಿ ಇನ್ನೊಂದು ಅರಮನೆಯನ್ನ ಆ ಸ್ಥಳದಲ್ಲಿ ಕಟ್ಟಲಾಗುತ್ತೆ. ಆ ಅರಮನೆಯ ಸಹ 1897ರಲ್ಲಿ ರಾಜಕುಮಾರಿ ಜಯಲಕ್ಷ್ಮಿ ಅವರ ಮದುವೆ ಸಂದರ್ಭದಲ್ಲಿ ಬೆಂಕಿ ಬಿದ್ದು ನಾಶವಾಗುತ್ತೆ. ನಂತರ ಅರಮನೆ ವಾಸಿಗಳು ಸಮೀಪದ ಜಗನ್ಮೋಹನ ಅರಮನೆಗೆ ಸ್ಥಳಾಂತರವಾಗ್ತಾರೆ. ಆಗ ಮೈಸೂರು ಮಹಾರಾಣಿಯಾಗಿದ್ದ ಕೆಂಪನಂಜಾಮಣಿಯವರು ಇನ್ನೊಂದು ಅರಮನೆಯನ್ನ ಕಟ್ಟಲು ಬ್ರಿಟಿಷ್ ಇಂಜಿನಿಯರ್ ಹೆನ್ರಿ ಎರ್ವಿನ್ಸ್ ಅವರನ್ನು ನೇಮಕ ಮಾಡ್ತಾರೆ. ವಿವಿಧ ರೀತಿಯ ವಸ್ತುಗಳನ್ನ ಸೇರಿಸಿ ಅರಮನೆಯನ್ನು ಕಟ್ಟುವಂತೆ ಹೇಳ್ತಾರೆ. ನಂತರ 1912ರಲ್ಲಿ ಅರಮನೆ ಕೆಲಸ ಪೂರ್ತಿಯಾಗುತ್ತೆ. 1799ರಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದಿದ ನಂತರ ಆ ಸಂಸ್ಥಾನದ ಆಡಳಿತವನ್ನು ಮುಂದುವರಿಸುವುದಕ್ಕೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಇರ್ತಾರೆ. ಆದರೆ ಇವರ ವಯಸ್ಸು ಕೇವಲ 5 ವರ್ಷವಾಗಿರುತ್ತೆ. ಇವರು ಪೂರ್ತಿ ಆಡಳಿತವನ್ನ ತಮ್ಮ ಕೈಗೆ ತೆಗೆದುಕೊಳ್ಳೋದಿಕ್ಕೆ 5 ವರ್ಷ ಸಮಯ ಬೇಕಾಗುತ್ತೆ. ಆದರೆ 1810ರಲ್ಲಿ ಬ್ರಿಟಿಷರ ತಂತ್ರದಿಂದ ಮುಮ್ಮಡಿ ಕೃಷ್ಣರಾಜರು ಆಡಳಿತವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಾಗುತ್ತೆ. 1940ರಿಂದ ಪ್ರಜಾತಂತ್ರ ಸ್ಥಾಪನೆ ಆಗುವವರೆಗೂ ಜಯಚಾಮರಾಜ ಒಡೆಯರು ರಾಜ್ಯದ ಪ್ರಮುಖರಾಗಿ ರಾಜ್ಯಪಾಲರಾಗಿ ನಾಡಿಗೆ ಸೇವೆಯನ್ನ ಸಲ್ಲಿಸ್ತಾರೆ. ಮೈಸೂರು ಸಂಸ್ಥಾನವನ್ನು 27 ಒಡೆಯರ್ ವಂಶದ ರಾಜರು ಆಳಿರ್ತಾರೆ. ಮಧ್ಯದಲ್ಲಿ ಹೈದರ್ ಅಲಿ ಮತ್ತು ಮಗನಾದ ಟಿಪ್ಪು ಸುಲ್ತಾನ್ ಸಹ ಆಳಿರ್ತಾರೆ. ಮತ್ತೆ ಅರಮನೆ ವಿಷಯಕ್ಕೆ ಬಂದರೆ ಅರಮನೆಯ ವಾಸ್ತುಕಲೆಯ ಶೈಲಿಯನ್ನು ಇಂಡೋ ಸೆರಾಸೈನಿಕ್ ಶೈಲಿ ಎಂದು ವರ್ಣಿಸಲಾಗುತ್ತೆ. ಮುಖ್ಯವಾಗಿ ಹಿಂದೂ ಮುಸ್ಲಿಂ ಗೋಸ್ತಿಕ್ ಶೈಲಿಯ ವಾಸ್ತು ಶೈಲಿಯನ್ನು ಅರಮನೆಯ ನಿರ್ಮಾಣದಲ್ಲಿ ಉಪಯೋಗಿಸಿದ್ದಾರೆ. ಕಲ್ಲಿನಲ್ಲಿ ಕಟ್ಟಲಾದ ಈ ಅರಮನೆಯಲ್ಲಿ 3 ಮಹಡಿಗಳಿವೆ. ಕೆಂಪು ಅಮೃತಾಶಿಲೆಯ ಕಂಬಗಳು, 145 ಅಡಿ ಎತ್ತರದ 5 ಮಹಡಿಗಳುಳ್ಳ ಗೋಪುರವನ್ನು ಈ ಅರಮನೆಯಲ್ಲಿ ನಾವು ನೋಡಬಹುದು. ಅರಮನೆ ಸುತ್ತಲೂ ಅದ್ಭುತವಾದ ಉದ್ಯಾನವಿದೆ. ರಾತ್ರಿಯ ಸಮಯದಲ್ಲಿ ಈ ಅರಮನೆಗೆ ಮಾಡಿರುವ ದೀಪಾಲಂಕಾರ ಕಾರಣದಿಂದ ನೋಡೋದಕ್ಕೆ ಬಂಗಾರದ ಗುಡಿಯಂತೆ ಇರುತ್ತೆ. ಈ ಅರಮನೆಯ ಆವರಣದಲ್ಲಿ 12 ದೇವಸ್ಥಾನಗಳಿವೆ. ಅವುಗಳಲ್ಲಿ ಪ್ರಸಿದ್ಧವಾದ ದೇವಸ್ಥಾನಗಳೆಂದರೆ ಸೋಮೇಶ್ವರ ದೇವಸ್ಥಾನ, ಲಕ್ಷ್ಮೀ ರಮಣ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ, ಗಣೇಶ ದೇವಸ್ಥಾನ, ಶ್ವೇತವರಹ ಸ್ವಾಮಿ ದೇವಸ್ಥಾನ. 14ನೇ ಶತಮಾನದಲ್ಲಿ ಕಟ್ಟಲಾದ ಕೋಡಿ ಭೈರವೇಶ್ವರ ದೇವಸ್ಥಾನವು ಸಹ ಇಲ್ಲೇ ಇದೆ. ಮೊಘಲ್ ಸಾಮ್ರಾಜ್ಯದ ಅರಮನೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕೋಣೆ ಅಂದರೆ ದಿವಾನ್ ಏಕಾಸ್. ಇದನ್ನು ಮೈಸೂರು ಅರಮನೆಯಲ್ಲೂ ಸಹ ಬಳಸಲಾಗಿದೆ. ಮುಖ್ಯವಾದ ಅತಿಥಿಗಳು ಬಂದಾಗ ಅವರನ್ನು ರಾಜರು ಭೇಟಿಯಾಗಲು ಈ ಕೋಣೆಯನ್ನ ಬಳಸಲಾಗುತ್ತೆ. ಇನ್ನು ಸಭೆ ನಡೆಸುವ ಹಾಲ್ ಅನ್ನ ದರ್ಬಾರ್ ಹಾಲ್ ಅಂತ ಕರೀತಾರೆ. ಇಲ್ಲೇ ಜನರು ರಾಜರನ್ನ ನೋಡುತ್ತಾ ಇದ್ರು. ರಾಜ ಮನೆತನದ ಸದಸ್ಯರು ಬಳಸುತ್ತಿದ್ದ ಆಯುಧಗಳನ್ನು ಇಲ್ಲಿ ಇಡಲಾಗಿದೆ. ಇಲ್ಲಿ ನಾವು ಅತಿ ಪುರಾತನ ಆಯುಧಗಳನ್ನು ನೋಡಬಹುದು. 14ನೇ ಶತಮಾನದಲ್ಲಿ ಉಪಯೋಗಿಸುತ್ತಿದ್ದ ಖಡ್ಗ, ಸುರಗಿ, ವ್ಯಾಘ್ರನಕ ಮುಂತಾದ ಆಯುಧಗಳನ್ನ ಇಲ್ಲಿ ಇಡಲಾಗಿದೆ. 20ನೇ ಶತಮಾನದ ಪಿಸ್ತೂಲು, ಬಂದೂಕುಗಳನ್ನು ಇಲ್ಲಿ ನಾವು ಕಾಣಬಹುದು. ಮುಖ್ಯವಾಗಿ ಒಡೆಯರ್ ವಂಶದ ಪ್ರಸಿದ್ಧ ಅರಸು ರಣಧೀರ್ ಕಂಠೀರವ ಉಪಯೋಗಿಸುತ್ತಿದ್ದ ಖಡ್ಗಗಳಲ್ಲಿ ಒಂದಾದ ವಜ್ರಮುಷ್ಟಿ ಹಾಗೂ ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿ ಉಪಯೋಗಿಸುತ್ತಿದ್ದ ಖಡ್ಗಗಳನ್ನು ಸಹ ನಾವು ಇಲ್ಲಿ ಕಾಣಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಮೈಸೂರು ಅರಮನೆಯ ಹಿನ್ನೆಲೆಯನ್ನ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.